ಮಾ ಅದು ಪಾರ್ಥ ಅಪೇಕ್ಷನ್ ಜೊತೆ ಓಡಾಡ್ತಿದ್ದಾನೆ. ಸ್ವಲ್ಪ ಸಮಾಧಾನವಾಗಿರು. ನೀನೇನೋ ದೊಡ್ಡದಾಗಿ ಕಂಡಿಡಿದ್ಬಿಟ್ಟೆ. ಈ ವಿಷಯ ಮನೆಯವ್ರಿಗೆಲ್ಲ ಹೇಳಬೇಕು ಅನ್ನೋ ನಿನ್ನ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗುತ್ತೆ. ನಿನಗೊಂದು ವಿಷಯ ಗೊತ್ತಿಲ್ಲ. ಈಗ ನೀನು ಹೇಳಿದೆಯಲ್ಲ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಸೇಮ್ ಹಿಯರ್, ನನಗೂ ಗೊತ್ತಿತ್ತು ಪುಟ್ಟ. ಈಗ ಅವರಿಬ್ಬರ ಮಧ್ಯೆ ಲವ್ ಸ್ಟೋರಿ ನಡೀತಾ ಇದೆ ಅಂತ ಹೇಳಿದೆಯಲ್ಲ, ನಾನು ಅದನ್ನು ಕುರಿ ಥರ ನೋಡ್ತೀನಿ. ಬಲಿ ಕುರಿ. ಈ ಕುರಿನ ನಾನೇ ಚೆನ್ನಾಗಿ ಬಲಿಯಾಗಿ ಬಿಡ್ತಾ ಇದ್ದೀನಿ. ಕುರಿ ಚೆನ್ನಾಗಿ ಬಲ್ತಿದೆ ಅಂತ ಗೊತ್ತಾದಾಗ ಕಚಕ್ ಕುರಿನ ಬಲಿ ತಗೋತೀನಿ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದನೂ ಶಿರು ಒಬ್ಬಂಟಿಯಾಗಿದ್ದಾನಲ್ಲ ಅನ್ನೋ ಯೋಚನೆ ನನ್ನನ್ನು ಕಾಡ್ತಾನೆ ಇತ್ತು. ಅವನು ಒಬ್ಬಂಟಿಯಾಗಿರಬಾರ್ದು ಅನ್ನೋದಕ್ಕೆ ನಾನು ಡಿಸಿಷನ್ ತಗೊಳ್ಳೇಬೇಕಾಯ್ತು. ಇದರಿಂದ ನನಗೆ ಯಾವ ಥರದ ಪಶ್ಚಾತ್ತಾಪನೂ ಇಲ್ಲ ಗುರು. ಆದರೆ ನಿಮಗೆ ಯಾವತ್ತಾದರೂ ಮಗು ಬೇಕು ಅಂತ ಅನ್ನಿಸ್ತಾ? ಹಾಂ, ನಮಗೆ ಮಕ್ಕಳಿರಬೇಕಿತ್ತು. ನಾನು ಅದನ್ನು ಎತ್ತಾಡಿಸ್ಬೇಕಿತ್ತು ಅಂತ ನನಗನ್ಸಿದ್ದು ನಿಜ. ಆದರೆ ನಿನ್ನ ತ್ಯಾಗದ ಮುಂದೆ ನನ್ನ ಆಸೆ ಏನು ದೊಡ್ಡದಲ್ಲ. ಹೇಗಿದ್ದರೂ ನಮ್ಮ ಚಿರೋಗ್ ಮದುವೆ ಆಗಿ ಮಕ್ಕಳಾಗತ್ತಲ್ಲ, ಆ ಮಕ್ಕಳನ್ನೇ ಎತ್ತಾಡಿಸ್ತೀನಿ. ಬೇಬಿ, ಭಾವನಂಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಎಲ್ಲಿ ಸಿಗತ್ತೆ ಹೇಳು? ಅವಳಿಗೆ ಬೇರೆ ಮದುವೆ ವಯಸ್ಸು ಮೀರೋಗಿದೆ. ಅವಳ ಜಾತಕ ಬೇರೆ ಸರಿ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಗುನ ಜೊತೆ ಕರ್ಕೊಂಬಂದ್ರು ಓಕೆ ಅಂತ ಹೇಳ್ದಾನೆ ಅಂತ ಹೇಳಿದರೆ ಆ ಹುಡುಗ ಎಷ್ಟು ಬ್ರಾಡ್ ಮೈಂಡೆಡ್ ಅಂತ ನೀನೇ ಯೋಚನೆ ಮಾಡು. ಈ ಒಳ್ಳೆ ಸಂಬಂಧನೂ ಬೇಡ ಅಂತ ಹೇಳ್ತೀಯಾಳೆ ಅಂದರೆ ನನಗೇನೋ ಅರ್ಥ ಆಗ್ತಿಲ್ಲಪ್ಪ. ನನಗೂ ಏನೂ ಗೊತ್ತಾಗ್ತಿಲ್ಲ ಬೇಬಿ. ನೋಡೋಣ, ಅಪ್ಪ ಅಮ್ಮ ಅಕ್ಕನ ಕನ್ವಿನ್ಸ್ ಮಾಡಬಹುದು. ಹಾಗೇನಾದರೂ ಇದ್ದರೆ ನಾನು ಒಂದ್ಸಲ ಅವಳ ಹತ್ರ ಮಾತಾಡ್ತೀನಿ. ಎಲ್ಲಿ ತನಕ ಬಂತೆ ಬಾವು ನನ್ನ ಮದುವೆ ವಿಷಯ? ಏನೋ ಗೊತ್ತಿಲ್ಲ ರೀ. ಹೋಟ್ಲಲ್ಲಿ ನನಗೆ ಖರ್ಚು ಮೇಲೆ ಖರ್ಚು. ಅವಳು ಮದುವೆ ಆಗಿ ಹೋದರೂ ಖರ್ಚು. ಸದಾಶಿವಂಗೆ ಅದೇ ಧ್ಯಾನ ಅಂತ ನಿಮಗೆ 3 ಹೊತ್ತು ಖರ್ಚಿಂದೇ ಚಿಂತೆ. ನಿಮ್ಮ ದುಡ್ಡು ಖಾಲಿ ಆಗೋಗುತ್ತೆ ಅಂತ ಅವಳಿಗೆ ಮದುವೆ ಮಾಡಿಸಿದೆ ಹಾಗೆ ಇರೋಕ್ಕಾಗತ್ತಾ? ಅಯ್ಯೋ ಬೇಡ ಕಣ, ಅವಳು ಮದುವೆ ಆಗಲಿ. ಹೇಗೋ ಸ್ವಲ್ಪ ಖರ್ಚಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಮದುವೆ ಆಗದಿದ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಬೇಗ ಮದುವೆ ಆಗ್ಬಿಡಿ. ಮದುವೆ ವಯಸ್ಸು ಮೀರಿರೋ ಮಗಳು ಮನೇಲಿ ಮದುವೆ ಆಗದೆ ಹಾಗೆ ಉಳಿದ್ರೆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಪಾಪ ಅತ್ತೆ ಮಾವ. ನೀನು ಹೇಳು ನಿಮ್ಮ ಅತ್ತೆ ಮಾವಂಗೆ ಮದುವೆಗೆ ಒಪ್ಸಿ ಅಂತ. ನೋಡ್ತಾ ಇರಿ, ಈ ಸಲ ಅತ್ತೆ ಮಾವಳನ್ನ ಮದುವೆಗೆ ಒಪ್ಪಿಸ್ತಾರೆ. ಏನೋಪ್ಪ, ಒಟ್ಟಿನಲ್ಲಿ ನನ್ನ ಲೆಕ್ಕ ತಪ್ಪಿದ್ರೆ ಸಾಕು. ಬರೀರಿ, 3 ರೂಪಾಯಿ ಐಸ್ ಕ್ಯಾಂಡಿ, 2 ರೂಪಾಯಿ ಬಳಪ. ಬರೀತಿದ್ದೀನಿ. ಮೊಬೈಲ್ ಕೊಡು. ಅಕ್ಕ, ಇವರು ತಿಂಡಿಗಳನ್ನ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ. ನೀನನ್ನ ತಪ್ಪು ತಿಳ್ಕೊಂಡು ಅವ್ರಿಗೆ ಬೈದ್ಬಿಟ್ಟಲ್ಲಕ್ಕ. ಇದೆಲ್ಲ ಹೆಂಗ್ ಗೊತ್ತಾಗ್ಬೇಕು ಹೇಳು? ಪಾಪ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಅವ್ರಿಗೆ ಯೋನು ಅನ್ಕೊಂಡ್ರೋ ಯೋನೋ. ಆಗಿದ್ದಾಯ್ತು, ಹೋಗ್ಲಿ ಬಿಡು. ನೀನೇನ್ ಬೇಕಂತ ಮಾಡಿಲ್ವಲ್ಲ. ಆದ್ರೂ ನಾನು ಮಾಡಿದ ತಪ್ಪೆಯ. ಅವ್ರಿಗೆ ನನ್ನ ಸೆಮೆ ಕೇಳ್ಬೇಕು. ಬಂದಾಗ ಕೇಳಿದ್ರೆ ಆಯ್ತು ಬಿಡು. ಅವ್ರು ಮತ್ತೆ ಬರ್ತಾರೋ ಇಲ್ವೋ? ನೀನ್ ಬೈದದ್ ಕೇಳಿಸ್ಕೊಂಡು ಇಷ್ಟಾದ್ಗಾಲೆ ದೇಶ ಬಿಟ್ಟು ಹೋಗಿರ್ಬೇಕು. ಹಂಗಂತ್ಯಾ? ಸಂಬಂಧಿಕ್ರೆ ಒಂದ್ ಮಾತ್ ಬೈದ್ರೆ ಸಂಬಂಧನೇ ಉಳಿಸ್ಕೊಳಲ್ಲ. ಇನ್ ದೇಶ ಅಂತ ಬಂದಿರೋನು ಇರ್ತಾನ? ನಮ್ಮ ಉತ್ತರ ಕರ್ನಾಟಕದ ಮಂದಿ ವಿಶೇಷತೆ ಏನು ಗೊತ್ತೇನು?
ತೀರಾ ಸ್ಟ್ರೇಟ್ ಫಾರ್ವರ್ಡು. ಅಂದ್ರೆ ಇದ್ದದ್ದನ್ನು ಇದ್ದಂಗೆ ಹೇಳ್ಬಿಡುದು, ಮುಲಾಜೆ ಇಲ್ಲ ಅಂತೀನಿ. ಯಾವುದಕ್ಕೂ ಅಂಜೋ ಮಕ್ಕಳಲ್ಲ ಮತ್ ನಾವು. ಹೆಂಗಂತಿ, ಪ್ರೀತಿ ಮಾಡಿದ್ರೆ ಪೂರ್ತಿ ಪ್ರೀತಿ ಮಾಡ್ತೀವಿ ಮನಸ್ಸಿಂದ, ದ್ವೇಷ ಮಾಡಿದ್ರು ಹಂಗ ದ್ವೇಷ ಮಾಡ್ತೀವ ಮತ್ತ. ಪರಿಶುದ್ಧವಾದ ಮನ್ಸುಗಳು ಮಾತ್ರ ಹೀಗಿರೋದಕ್ಕೆ ಸಾಧ್ಯ ಅಲ್ಲೇನು ಮತ್ತ. ಇಲ್ಲಿನ ಜನ ಕಲೆ ಕಲಾವಿದರಿಗೆ ಕೊಡೋ ಮರ್ಯಾದೆ ಅದಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ನೋಡ್ ಹುಡುಗಿ. ನಿನಗೆ ಗೊತ್ತಾ ಹುಡುಗಿ, ಈ ಕಂಪ್ನಿ ನಾಟಕಗಳನ್ನ ಹುಟ್ಕೊಂಡಾವಲ್ಲ ಅವೆಲ್ಲ ಅನ್ಕೊಂಡಿ, ಇದ ನಮ್ಮ ಉತ್ತರ ಕರ್ನಾಟಕದಾಗ ಕಲೆನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾರ ನಮ್ಮ ಮಂದಿ. ನನಗಂತೂ ನಮ್ಮ ಊರಿನ ಬಗ್ಗೆ ಹೇಳ್ಕೋತ ಹೊಂಟ್ರೆ ನಿಂದ್ರಿಸ್ಲಿಕ್ಕೆ ಮನಸ್ಸು ಬರವಲ್ದು ನೋಡು. ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ನೋಡಂಗಿಲ್ಲ, ಇಲ್ಲ ಅಂದ್ರೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತು ಯಾರು ಮೀರಂಗಿಲ್ಲ. ಈಗ ಹೇಳಿದ್ರೇನೆ ಒಬ್ರನ್ನೊಬ್ರು ನೋಡೋ ತವಕ ಜಾಸ್ತಿ ಆಗೋದು. ನಮ್ಮ ಹುಡುಗನು ರೂಲ್ಸ್ ಬ್ರೇಕ್ ಮಾಡಿ ಹುಡುಗಿ ನೋಡೋದು ಬೇಡವಾ? ನೋಡ್ಲಿ, ಅವನು ಒಂದು ಸ್ವಲ್ಪ ಕಸ್ ಮಾಡಲಿ. ಅಲ್ವಾ, ಈಗಲ್ದೆ ಇನ್ ಯಾವಾಗ ಮಾಡ್ತಾರೆ ಹೇಳಿ. ತಾತ ಡೋಂಟ್ ವರಿ, ಹೇಗಿದ್ರು ಮದುವೆ ಆದ್ಮೇಲೆ ಜೊತೆಗೆ ಇರ್ತೀವಂತೆ. ಈ ಶಾಸ್ತ್ರ ಮುಗಿಯೋವರೆಗೂ ಒಬ್ರನ್ನೊಬ್ರು ನೋಡೋ ಅರ್ಜೆನ್ಸಿ ಯಾವುದೂ ಇಲ್ಲ. ಓಕೆನಾ? ನಾನು ಅಷ್ಟೇ, ಏನೇ ಆದರೂ ನಿಮ್ಗಳ ಮಾತು ಮೀರಲ್ಲ. ಸುಬ್ಬು, ನನ್ಗೊಂದು ಕೆಲಸ ಬೇಕು, ಅದು ನಿನ್ ಪಿ ಆಗೇ ಬೇಕು. ನನ್ ಪಿ ಆಗಿ ನಾನೇ ಪಿ ಆಗಿ ಕೆಲಸ ಮಾಡ್ತೇನೆ, ನೀನ್ ನನಗೆ ಪಿ ಆಗಿ ಬರ್ತೀಯಾ? ಹೂ ಸುಬ್ಬು, ನನಗೆ ಸಂಬಳ ಏನ್ ಬೇಡ, ಬರೀ ಕೆಲಸ ಕೊಡು ಸಾಕು. ಇವಾಗ ನೋಡು, ಮಿನಿಸ್ಟ್ರು ನಿನಗೆ ಒಂದು ಫೈಲ್ ತಗೋಬಾ ಅಂತ ಹೇಳ್ತಾರೆ, ನೀನ್ ಅದನ್ನ ನನಗೆ ಹೇಳು, ನಾನು ಹೋಗಿ ಫೈಲ್ ತಗೋಬಂದು ನಿನಗೆ ಕೊಡ್ತೀನಿ, ನೀನ್ ಅದನ್ನ ಮಿನಿಸ್ಟರ್ ಕೊಡು, ಅಷ್ಟೇ. ಏಯ್, ಪಿ ಅಂದ್ರೆ ಬರೀ ಫೈಲ್ಸ್ ತಂದು ಕೊಡೋದು ಅನ್ಕೊಂಡಿದ್ಯಾ? ಅದೇನೇ ಆಗಿರ್ಲಿ ಸುಬ್ಬು, ನನಗೆ ನಿನ್ ಪಿ ಆಗಿ ಕೆಲಸ ಬೇಕಷ್ಟೇ. ಆಗಲ್ಲ ಶಿವಲ್ಲಿ, ನಾನೇ ಆಯ್ಕೊಂಡ್ ತಿಂತಿರೋ ಕೋಳಿ ಇನ್ನೊಂದ್ ಕೋಳಿನ ಬೇರೆ ಸಾಕ್ಲ ನಾನು. ಸುಬ್ಬು, ನಿನ್ ಕೋಳಿ ಆದ್ರೆ ನನ್ನ ಕೋಳಿ ಮರಿ ಅನ್ಕೋ. ಒಟ್ನಲ್ಲಿ ನನಗೆ ಕೆಲಸ ಬೇಕು ಸುಬ್ಬು, ಅದು ನಿನ್ ಪಿ ಆಗಿ ಕೆಲಸ ಬೇಕು ಅಷ್ಟೇ. ಮೇಡಮ್, ಹೌದಾ ಮೇಡಮ್? ಅರ್ಜೆಂಟಾ? ಬನ್ನಿ ಮೇಡಮ್, ಬನ್ನಿ. ಶಿವಲಿ, ಅರ್ಜೆಂಟಾಗಿ ಹೋಗ್ಬೇಕು, ನಾನು ಆಮೇಲೆ ಮಾತಾಡ್ತೀನಿ, ಆಯ್ತಾ? ಬಾಯ್ 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 ಬಾಯ್. ಇದೆಲ್ಲ ನಿಜನ ಅನಿಸ್ತಿದೆ. ಅವಿನ ನನ್ನ ಅಪ್ಪ ಅಂತ ಕರೆದಿದ್ದು, ನನ್ನ ಜೊತೆ ಮಾತಾಡಿದ್ದು, ಇದೆಲ್ಲ ಕನ್ಸಲ್ಲ ತಾನೆ? ಮಾಧವ್ ಅವರೇ, ಇದು ಯಾವುದು ಕನ್ಸಲ್ಲ, ಇದೆಲ್ಲ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಡೀತಾ ಇರೋದು. ಇದಕ್ಕೆ ನಾನೇ ಸಾಕ್ಷಿ. ಇಡೀ ಜೀವನ ಒಂಟಿಯಾಗಿ ಯಾವುದೋ ದಾರಿಯಲ್ಲಿ ನಡೀತಾ ಹೋಗ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಆದರೆ ಈಗ ನನ್ನ ಜೊತೆ ನಡೆಯೋಕ್ಕೆ ನೀವಿದ್ದೀರಾ, ನನ್ನ ಮಕ್ಕಳಿದ್ದಾರೆ, ಈ ಮನೆಯವರೆಲ್ಲರೂ ಇದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ತುಳಸಿಯವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಐ ಲವ್ ಯು.